IAS IPS ಆಗಬೇಕು ಅಂತ ಕನಸು ಕಾಣ್ತಿರೋ ವಿದ್ಯಾರ್ಥಿಗಳಿಗೆ ನಾವು ಒಂದು ಒಳ್ಳೆಯ ಅವಕಾಶ ತಗೊಂಡು ಬಂದಿದ್ದೀವಿ. ವಿಶೇಷವಾಗಿ 10th ವಿದ್ಯಾರ್ಥಿಗಳು, ವಿಶೇಷವಾಗಿ ಬೀದರ್ ಡಿಸ್ಟಿಕ್ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಸಮ್ಮರ್ ಕೋಚಿಂಗ್ ಒಳಗಡೆ ನಮ್ಮ ಕೋಚಿಂಗ್ ಸೆಂಟರ್ ಒಳಗಡೆ ನಾವು IAS ಮತ್ತು IPS ಕೋಚಿಂಗ್ ಕೂಡ ಕೊಡ್ತಿದ್ವಿ. ಅದ್ರ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ವೈಸ್ ಕೂಡ ಇರ್ತವೆ, ಲೈಕ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು. ಓಕೆ, ನೋಡಿ, ಒಂದು ವೇಳೆ ವಿದ್ಯಾರ್ಥಿಗಳು ಈ ತರ ಥಿಂಕ್ ಮಾಡೋದು, ಸರ್ ನಾವು IAS IPS ಇವಾಗ ಯಾಕೆ ತಗೋಬೇಕು, ನಮ್ಗೆ ಕನಸಿದೆ, ಅದೇ ನಾನು PUC ಆದ್ಮೇಲೆ ತಗೋತೀನಿ, ಡಿಗ್ರಿ ಆದ್ಮೇಲೆ ತಗೋತೀನಿ ಅಂದ್ರೆ ಇಟ್ ಈಸ್ ಯುವರ್ ರಾಂಗ್ ಡಿಸಿಷನ್. ಯಾಕಂದ್ರೆ ಇದು ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಆಗಿದೆ. ಇವಾಗ ಪ್ರೆಸೆಂಟ್ ಆಗಿ ಯಾವ ವಿದ್ಯಾರ್ಥಿಗಳು IAS ಆಗಿದ್ದಾರೆ, IPS ಆಗಿದ್ದಾರೆ, ಅವರು 8th 9th 10th ಇಂದ ಸ್ಟಾರ್ಟ್ ಮಾಡಿದ್ದಾರೆ ಕೋಚಿಂಗ್ ತಗೊಳಕ್ಕೆ ಅಥವಾ ಓದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವಾಗಿಂದಲೇ. ನೋಡಿ, ಇವನ್ನ ಸಡನ್ ಡಿಗ್ರಿ ಮುಂದೆ ಓದಬೇಕು ಅಂದ್ರೆ ಎಲ್ಲೋ ಒಂದೆರಡು ಸಬ್ಜೆಕ್ಟ್ ಓದೋದಿಲ್ಲ, ತುಂಬಾ ಲೆಂದಿ ಸಬ್ಜೆಕ್ಟ್ ಇರುತ್ತೆ. ಸೊ ಅದನ್ನ ಕವರ್ ಮಾಡಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ 1 ವರ್ಷ ಹೊರಟೋಗ್ಬಿಡುತ್ತೆ. ಸೊ ಈ ಸಮಯದಲ್ಲಿ ನಾವು ನಿಮ್ಗೆ ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ, ಹೆಂಗ್ ಓದಬೇಕು, ಎಲ್ಲ ಸಬ್ಜೆಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀವಿ, ನಿಮ್ಗೆ ಎಲ್ಲ ಹೆಲ್ಪ್ ಮಾಡ್ತೀವಿ. ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ನೀವು ನಮ್ಮ ವಾಟ್ಸಪ್ನಾಗ ಮೆಸೇಜ್ ಮಾಡಿ. ನಮ್ಮ ಹತ್ರ ಹಾಸ್ಟೆಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಇನ್ನೇನು ಹೆಚ್ಚಿಗೆ ಮಾಹಿತಿ ಬೇಕು ನೀವು ಡೈರೆಕ್ಟ್ ಕಾಲ್ ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.